ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನು ಇವತ್ತು ರವಾ ದೋಸೆ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾನು ನಮ್ಮೂರಿಗೆ ಹೋಗಿದ್ದೆ, ಅದು ವಿಡಿಯೋ ಮಾಡ್ಕೊಂಡಿದ್ದೆ, ನಿಮಗೆ ತೋರಿಸ್ತೀನಿ. ನಮ್ಮೂರು ರಾಮದುರ್ಗ ಅಂತ. ಊರಿಗೆ ಹೋಗಿದ್ದೆ ಅಂದರೆ ಎಷ್ಟೋ ದಿನದಾದ್ಮೇಲೆ ಹೋಗಿದ್ದೆ, ಅಂದರೆ ವರ್ಕ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಒಂದು 3-4 ಮಂತ್ಸ್ ಆಗಿತ್ತು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಹೋಗಿದ್ದೆ, ಅದನ್ನ ನಿಮ್ಗೆ ಹಂಗೆ ವಿಡಿಯೋ ಮಾಡ್ಕೊಳ್ತಿದ್ದೆ. ಈ ಕಡೆ ಎಲ್ಲ ಹೊಲ ಇದೆ, ತೆಂಗಿನದು ಇದನ್ನೆಲ್ಲ ಹಚ್ಚಿದ್ದಾರೆ. ಇದು ದೂರ ಅನಿಸುತ್ತೆ ನೋಡಿದರೆ, ಆ್ಯಕ್ಚುಲಿ ಇದು ತುಂಬ ಸಮೀಪ ಇದೆ, ತುಂಬ ಹೊಲ ಎಲ್ಲ ಇದೆ ಈ ಕಡೆ ಎಲ್ಲ. ಅಂದರೆ ನಮ್ಮ ಸೈಡೆಲ್ಲ ಕಬ್ಬು ಎಲ್ಲ ಜಾಸ್ತಿ ಬೆಳಿತೀವಿ ನಾವು. ಊರಿಗೆ ಹೋಗಿದ್ಮೇಲೆ ಏನೋ ಒಂಥರ ಖುಷಿ ಅನಿಸುತ್ತೆ, ಹಂಗಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ನಮ್ಮ ಊರಲ್ಲಿ ಶಿವನ ಟೆಂಪಲ್ಲು 110 ಅಡಿ ಇದೆ, ಅದು ತುಂಬ ಫೇಮಸ್ ಆ್ಯಕ್ಚುಲಿ. ಅದು ನಿಮಗೆ ತೋರಿಸ್ತೇನಂತ ನಾನು ಇವಾಗ ನೋಡಿ, ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಕತ್ಲು ಬೇರೆ ಆಗಿದೆಯಲ್ಲ, ಅದು ಅಷ್ಟು ಸರಿಯಾಗಿ ಕಾಣಿಸಲ್ಲ. ನಿಮ್ಗೆ ಅದ್ರದ್ದು ಫೋಟೋ ತೋರಿಸ್ತೀನಿ ನಾನು. ಇದು ಶಿವನ ಟೆಂಪಲ್, ಇದು ತುಂಬ ಫೇಮಸ್ ಇದೆ ಆ್ಯಕ್ಚುಲಿ. ಇದು ಗುಡ್ಡದಲ್ಲಿ ಕಟ್ಟಿದ್ದಾರೆ ಇದೊಂದು 80 ಅಡಿ ಮೇಲಿದೆ ಅನಿಸುತ್ತೆ ಇದು. ಇನ್ನೂ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಜೂಮ್ ಮಾಡ್ದಂಗೆ ಕತ್ಲು ಬೇರೆ ಆಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಬ್ಲರ್ ಅನಿಸುತ್ತೆ. ಬನ್ನಿ, ನಾನು ಇದ್ರದ್ದು ವಿಡಿಯೋ ಫೋಟೋ ಹಾಕಿದ್ದೀನಿ ನಿಮಗೆ. ಇದೇ ನೋಡಿ, ನಾನು ನಿಮಗೆ ತೋರಿಸ್ತಿದ್ದಲ್ಲ ಇವಾಗ. ಇದು ತುಂಬ ಗುಡ್ಡದಲ್ಲಿ ಕಟ್ಟಿದ್ದಾರೆ. ಆಯಿತು, ಬನ್ನಿ, ನಾನು ಇವತ್ತೇನು ರೆಸಿಪಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದು ನಾನು ರವೆ ಯೂಸ್ ಮಾಡಿಕೊಂಡು ಮಾಡಿದ್ದು. ಇದನ್ನು ಅಂದರೆ ಒಂದೊಂದು ಸಾರಿ ನಾವು ಅಕ್ಕಿ ನೆನೆಹಾಕಿರಲ್ಲ, ಇಡ್ಲಿಗೆ ದೋಸೆಗೆ ನೆನಪಾರಿಬಿಟ್ಟಿರ್ತೀವಿ. ಸಂಡೇ ಏನಾದರೂ ತಿನ್ಬೇಕು ಅನ್ಸುತ್ತಲ್ಲ, ಬರೀ ಯಾವಾಗಲೂ ಚಪಾತಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಇದನ್ನ ಕ್ವಿಕ್ಕಾಗಿ ಮಾಡ್ಕೋಬೋದು. ಬನ್ನಿ, ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದು ಕ್ವಿಕ್ಕಾಗಿ ಮಾಡ್ಕೋಬೋದು. ತುಂಬ ಹೊತ್ತು ಇದು ನಾವು ದೋಸೆ ಮಾಡಬೇಕಾದ್ರೆ, ಇದು ಮಸಾಲೆ ದೋಸೆ ಮಾಡಬೇಕಾದ್ರೆ 8 ಅವರ್ ಎಲ್ಲ ನೆನೆ ಇಟ್ಟು ರುಬ್ಬಿ ಎಲ್ಲ ತುಂಬ ಹೊತ್ತಾಗುತ್ತೆ. ಇದು ಆ ಥರ ಏನಿಲ್ಲ. ಒಂದೊಂದು ಸಾರಿ ನಾವು ನೆನಪು ಹಾರಿರ್ತೀವಿ, ಆವಾಗ ಈ ಥರ ದೋಸೆನೂ ತಿನ್ನಂಗಾಗುತ್ತೆ, ಬೇಗನೂ ಮಾಡ್ಕೋಬೋದು. ಇದನ್ನು ಮಧ್ಯಾಹ್ನಕ್ಕೂ ಮಾಡ್ಕೋಬೋದು, ರಾತ್ರಿಗೂ ಮಾಡ್ಕೋಬೋದು, ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನ. ಆಮೇಲೆ ಇದು ರವೆ ದೋಸೆ ಮಾಡಿದ್ದು ಏಳುತ್ತೋ ಇಲ್ಲೋ ಅಂತ ಒಂದೊಂದು ಸಾರಿ ನಾವು ದೋಸೆ ಮಾಡಿರ್ತೀವಲ್ಲ, ಮಸಾಲೆ ದೋಸೆ ಬೇಗ ಏಳೋದೇ ಇಲ್ಲ. ಇದು ಹಾಗೇನಿಲ್ಲ, ನೀಟಾಗಿ ಬರುತ್ತೆ, ಮಿದುವಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಹೆಂಗೆ ರವೆ ಇಡ್ಲಿ ಮಾಡ್ತೀವಲ್ಲ ಅದೇ ಥರ ಇದು ರವೆ ದೋಸೆ. ಇದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೆ, ಅಂದರೆ ನೋಡೋದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದಂದರೆ ಪ್ಲೇನ್ ಅನಿಸ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕರಿಬೇವನ್ನ. ಇದು ರವೆ ಹಾಕಿದ್ವಿ ಅಂತ ಇದೇನು ರಫ್ ಅಂತ ಏನು ಅನಿಸಲ್ಲ, ಮಿದುವಾಗಿ ಬರುತ್ತೆ. ಆಮೇಲೆ ಒಂದು ಸೌತೆಕಾಯಿ ತುರಿದು ಹಾಕ್ಕೊಳ್ತೀನಿ. ಇದಕ್ಕೆ ಏನೇನು ತರಕಾರಿ ಇದೆ ಎಲ್ಲ ಹಾಕ್ಕೊಂಡ್ರೂ ಮಾಡ್ಕೋಬೋದು. ಸೌತೆಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಆಮೇಲೆ ಕ್ಯಾರೆಟ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತಿದ್ದು. ಕ್ಯಾರೆಟ್ ಇರಲಿಲ್ಲ, ಹಾಗಾಗಿ ನಾನು ಸೌತೆಕಾಯಿ ಅಷ್ಟೇ ತುರ್ಕೊಂಡು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಇದು ಮೆಣಸಿನ್ಕಾಯಿ ಕಟ್ ಮಾಡೋಕ್ಕೋಗ್ಬೇಕು. ನಾವು ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಪೇಸ್ಟ್ ಇತ್ತು, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿನ, ಅದನ್ನೇ ಹಾಕ್ಕೊಳ್ತೀನಿ. ಇದು ಒಂದೇ ಸತಿ ಬಂದುಬಿಟ್ಟು ಜಾಸ್ತಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಬಿಟ್ರೆ, ಅದು ಕಟ್ ಮಾಡಿಟ್ಟಿರ್ತೀವಲ್ಲ ಬಾಯಲ್ಲಿ ಬಂದುಬಿಟ್ರೆ ತುಂಬ ಖಾರ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ತೀನಿ ನಾನು.
ಮೆಣ್ಸಿನ್ಕಾಯಿನೂ ಖಾರ ಇರಲಿಲ್ಲ ಅಂದರೆ ಹಾಗೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನೋಡಿ ಇವಾಗಿಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇದನ್ನೆಲ್ಲನೂ. ಇದಕ್ಕೆ ನಾನು 1.5 ಕಪ್ಪಷ್ಟು ರವೆ ತಗೊಳ್ತೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಮೊಸರು ತಗೊಳ್ತೀನಿ. ಜಾಸ್ತಿ ಏನು ಬೇಡ, ಹಾಗಾಗಿ ನಾನು ಸ್ವಲ್ಪ ಅಳತೆ ಮಾಡಿ ತೊಗೊಂಡೆ. ಆಮೇಲೆ ಸ್ವಲ್ಪ ಉಪ್ಪು, ಇದನ್ನ ಏನೂ ಹಾಕದೆ ಸ್ವಲ್ಪ ನೀಟಾಗಿ ಕಲಿಸ್ಕೋಬೇಕು. ಇದನ್ನ ನೋಡಿ ಇಷ್ಟಾಗಿದೆ. ಇದೇನೂ ಹಾಕಿಲ್ಲ, ಇದಕ್ಕೆ ನಾನು ನೀರು ಏನೂ ಹಾಕಿಲ್ಲ. ಇದನ್ನ ಕೈಲೇ ಸ್ವಲ್ಪ ನಾವು ತೀಡ್ಕೋಬೇಕು. ನೀಟಾಗಿ ಬೇಳೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದರೆ ಸರಿಯಾಗಿ ಬೇಯುತ್ತೆ. ಇದನ್ನು ಕೈಲೇ ತಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಯಾಕಂದರೆ ರವೆ ಇರುತ್ತಲ್ಲ, ಒಂದು ಕಡೆ ಸೌಟಲ್ಲಿ ಇದನ್ನು ತೀಳಕ್ಕೆ ಬರೋಲ್ಲ. ಹಂಗಾಗಿ ಕೈಲೇ ನಾವು ಹಂಚ ಮೇಲೆ ತಟ್ಕೋಬೇಕು. ಇದನ್ನ ನೋಡಿ 2 ಸೈಡು ನೀಟಾಗಿ ಬೆಂದಿದೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ ಯಾವುದೇ ಆಗಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ದೋಸೆನೂ. ಅಂತ ನೋಡೋಕ್ಕೆ ಒಂಥರ ಅಕ್ಕಿ ರೊಟ್ಟಿ ಥರ ಅನಿಸುತ್ತೆ. ಆ್ಯಕ್ಚುಲಿ ಇದು ಅಕ್ಕಿ ರೊಟ್ಟಿ ಅಲ್ಲ, ರವೆ ದೋಸೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತಿದ್ದು. ನೋಡಿ ಇದನ್ನ ಕೈಯಲ್ಲಿ ನೀಟಾಗಿ ಎತ್ತಿಡ್ಕೊತ ತೋರಿಸ್ತೀನಿ. ಇದನ್ನ 2 ವೀಡಿಯೋ ಸ್ವಲ್ಪ ಸರಿಯಾಗಿ ತೋರಿಸಿಲ್ಲ, ಹಂಗಾಗಿ ಇದು ಸ್ವಲ್ಪ ನೀಟಾಗಿ ತೋರಿಸ್ತೀನಿ. ಇದನ್ನ ನೋಡಿ ಈ ಥರ ನೀಟಾಗಿ ಕೈಯಲ್ಲಿ ಇದು ಮಾಡ್ಕೊಳ್ಬೇಕು. ಇದನ್ನ ತೀಡ್ಕೋಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ನೀಟಾಗಿ ಬೇಯುತ್ತೆ. ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೆ. ಬೆಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರಂತೂ ಇನ್ನೂ ಚೆನ್ನಾಗಿ ಬರುತ್ತಿದ್ದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ನೋಡಿ ನೀಟಾಗಿ ಬೆಂದಿದೆ. ಒಂದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಎಲ್ಲರೂ ಒಂದು ಸಾರಿ. ಕ್ವಿಕ್ಕಾಗೂ ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ. ಪ್ಲೀಸ್ ನನ್ನ ಎಲ್ಲ ವೀಡಿಯೋನೂ ನೋಡಿ, ಲೈಕ್ಸ್ ಕಮೆಂಟ್ಸ್ ಹಾಕಿ, ಬೆಲ್ ಬಟನ್ ಒತ್ತಿ, ಅಂದರೆ ನಾನು ಯಾವುದೇ ವೀಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದರೂ ನಿಮಗೇನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸರಿ ಅಂತೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತಿದ್ದು. ಆಮೇಲೆ ಕ್ವಿಕ್ಕಾಗೂ ಆಗುತ್ತೆ, ಯಾಕೆಂದರೆ ಒಂದೊಂದು ಸರಿ ಆಫೀಸ್ಗೆ ಹೋಗೋ ವುಮೆನ್ಸ್ಗೆಲ್ಲನೂ ತುಂಬ ಹೆಲ್ಪ್ ಆಗುತ್ತಿದ್ದು ರೆಸಿಪಿ. ಥ್ಯಾಂಕ್ ಯು ಸೋ ಮಚ್.